ಅರೇಹಳ್ಳಿಯಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ. ಭಾವೈಕ್ಯತೆಗೆ ಸಾಕ್ಷಿಯಾದ ಮುಸ್ಲಿಂ ಕ್ರಿಶ್ಚಿಯನ್ ಬಾಂಧವರು. ಅರೇಹಳ್ಳಿ ನಡೆದಾಡುವ ದೇವರೆಂದೇ ಕರೆಯಲ್ಪಡುವ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ದಾಸೋಹ ದಿನದ ನಿಮಿತ್ತ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪಟ್ಟಣದ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು. ಪುಣ್ಯಸ್ಮರಣೆ ನಿಮಿತ್ತ ವಿವಿಧ ಫಲ ಪುಷ್ಪಗಳಿಂದ ಭವ್ಯವಾಗಿ ಅಲಂಕಾರಗೊಂಡ ಶ್ರೀಗಳ ಭಾವಚಿತ್ರಕ್ಕೆ ನೆರೆದಿದ್ದ ಬಾಂಧವರು ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ವಿಶೇಷವಾಗಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಬಾಂಧವರು ಪಾಲ್ಗೊಂಡು ಪುಷ್ಪಾರ್ಚನೆ ಮಾಡುವ ಮೂಲಕ ಭಾವೈಕ್ಯತೆಗೆ ಸಾಕ್ಷಿಯಾದರು. ಈ ವೇಳೆ ವೀರಶೈವ ಲಿಂಗಾಯತ ಸಮಾಜದ ಹೋಬಳಿ ಅಧ್ಯಕ್ಷರಾದ ತೇಜಪಾಲ್ ಮಾತನಾಡಿ, ತ್ರಿವಿಧ ದಾಸೋಹಿ ಡಾ. ಶಿವಕುಮಾರ್ ಶ್ರೀಗಳು ಲಿಂಗೈಕ್ಯರಾದ ಈ ದಿನ ದಾಸೋಹ ದಿನವೆಂದು ಆಚರಿಸಲಾಗುತ್ತಿದ್ದು, ಅವರ 6ನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತ ಶ್ರೀಗಳ ವೃತ್ತದಲ್ಲಿ ಪೂಜೆ ಕಾರ್ಯ ನೆರವೇರಿಸಲಾಗಿದೆ. ಇದೇ ರೀತಿ ಪ್ರತಿ ವರ್ಷ ಸಡಗರದಿಂದ ಆಚರಿಸುತ್ತಾ ಶ್ರೀಗಳ ಪುಣ್ಯಸ್ಮರಣೆಯಲ್ಲಿ ಎಲ್ಲರೂ ಪಾತ್ರರಾಗಬೇಕು. ಶ್ರೀಗಳ ಈ ವೃತ್ತದಲ್ಲಿಯೇ ಆದಷ್ಟು ಬೇಗ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಭವ್ಯ ಸ್ಮಾರಕವನ್ನು ನಿರ್ಮಿಸಲಾಗುತ್ತಿದ್ದು, ಮುಂಬರುವ ಪುಣ್ಯಸ್ಮರಣೆ ದಿನದಲ್ಲಿ ಬೃಹತ್ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ. ಆ ನಿಟ್ಟಿನಲ್ಲಿ ಮಹಿಳಾ ಸಂಘಟಕರು, ಪ್ರತಿನಿಧಿಗಳು, ಯುವಕರು, ಕುಲ ಬಾಂಧವರು ಕೈಜೋಡಿಸಬೇಕು ಎಂದರು. ಈ ವೇಳೆ ಯೋಗೇಶ್, ವ್ಯಾನ್ ಪ್ರಕಾಶ್, ಚಂದನ್, ಮುಜೀಬುರ್ ರೆಹಮಾನ್, ಪ್ರವೀಣ್ ಗೋನ್ಸಾಲಿನ್, ಜಾನ್ಸನ್, ಮಹಿಳಾ ಪ್ರತಿನಿಧಿಗಳು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. 6ನೇ ವರ್ಷದ ಪುಣ್ಯಸ್ಮರಣೆಯನ್ನು ಈ ದಿನ ನಾವು ಅರೇಳಿ ಅವರ ಶಿವಕುಮಾರ ಸ್ವಾಮೀಜಿಯವರ ಸರ್ಕಲ್ನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಅವರು ತ್ರಿವಿಧ ದಾಸೋಹಿ ಆಗಿರೋದ್ರಿಂದ ಅವರು ಅನ್ನದಾಸೋಹ ದಿನ ಅಂತ ಹೇಳಿ ಈ ದಿನನ ಏನವರು ಸ್ಮರಣೆ ದಿನ ಒಂದು 21ನೇ ತಾರೀಕು ಅದನ್ನು ಪ್ರತಿ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಇದು ಮಾಡಿದ್ದೀವಿ, ಏರ್ಪಡಿಸಿದ್ದೀವಿ. ದಯವಿಟ್ಟು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಹಾಗೆಯೇ ಈ ಸದ್ಯದಲ್ಲೇ ಅಂದರೆ ಈ ವರ್ಷದಲ್ಲೇ ಇವರ ಸ್ಮಾರಕ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಸುಮಾರು 20 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಗ್ತದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಹಾಗೆಯೇ ಮಹಿಳಾ ಸಂಘದವರು ಇರ್ಬೋದು, ಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಕೂಡ ಯುವಕರು ಮತ್ತು ಎಲ್ಲ ಇದಕ್ಕೆ ತುಂಬ ಹೆಚ್ಚಿನ ಸಹಕಾರ ಕೊಟ್ಟರೆ ಸುಮಾರು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೋದು. ಅವರ ಪ್ರತಿ ವರ್ಷ ಅವರ ಮತ್ತು ಅವರು ಯಾವತ್ತೂ ಕಳ್ಕೊಂಡಿರೋದು, ಅವ್ರು ನಡೆದಾಡುವ ದೇವರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾದಾನ ಮಾಡಿದ್ದಾರೆ ಮತ್ತು ಅನ್ನದಾನನೂ ಮಾಡಿದ್ದಾರೆ. ಅವರು ಯಾವತ್ತೂ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ, ಇಡೀ ಎಲ್ಲದಕ್ಕೂ ಸೀಮಿತವಾಗಿ ಇರೋ ಅಂಥ ನಡೆದಾಡುವ ದೇವರು ಅಂತ ಪ್ರಖ್ಯಾತಗೊಂಡಿರೋ ಅಂಥ ನಮ್ಮ ಪೂಜ್ಯರನ್ನ ಇವತ್ತು ನೆನೆಸ್ಕೊಂಡು ನಮ್ಮ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲೊಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿ ಯೋಪಾಂ ಪುಷ್ಪಂ ಮೇನ ಪುಷ್ಪವಾ ಪ್ರಜಾವಾಹ ಪಶುಮಾನ್ ಭವತಿ ಯೋಪಾಂ ಆಯತನವಾನ್ ಭವತಿ ಕರ್ಪೂರಂ ನೀರಾಜನಂ ದರ್ಶಯಾಮಿ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ದಯಾಮಯ ಗುರು ಕರುಣಾ